ಎಷ್ಟರ ಆಯ್ತೇನಮ್ಮ? ಈಗ ಹೇಗಿದೆ ಜ್ವರ? ಡಾಕ್ಟರ್ ಹತ್ರ ಹೋಗೋಣವಾ? ಯುಕ್ತ ಹೇಗಿದೆ ಇವಾಗ? ಜ್ವರ ಇನ್ನೂ ಇದೆಯಾ? ಏನಾಯ್ತು ಯುಕ್ತ? ಏನಾಯ್ತಮ್ಮ? ಸುಸ್ತಾಗ್ತಿದ್ಯಾ? ಯಾಕೆ ಅಳ್ತಿದ್ದೀರಾ? ಹಾಸ್ಪಿಟಲ್ ಹೋಗೋಣವಾ? ಇರಿ, ನಾನು ಆಟೋ ಬುಕ್ ಮಾಡ್ತೀನಿ. ಇಲ್ಲ ಬೇಡ. ನನಗೆ ಒಬ್ಬರು ಡಾಕ್ಟರ್ ಗೊತ್ತು. ನಮ್ಮ ತಾತನ್ಗವರು ಕ್ಲೋಸ್ ಫ್ರೆಂಡು. ಅವ್ರಿಗೆ ಹೇಳ. ಅತ್ತೆ ಸ್ವಲ್ಪ ಸುಮ್ಮನಿರ್ತೀಯಾ? ಏನಾಯ್ತು ಯುಕ್ತ? ಏನಾದರೂ ಹಿಂಸೆ ಆಗ್ತಿದ್ಯಾ ಅಥವಾ ನಿನಗೇನಾದರೂ ಕಷ್ಟ ಆಗ್ತಿದ್ಯಾ? ಹ್ಞೂ, ಕಷ್ಟ ಆಗ್ತಿದೆ. ನಿಮ್ಮ ಪ್ರೀತಿ ತಡ್ಕೊಳಕ್ಕೆ ನನ್ ಕಷ್ಟ ಆಗ್ತಿದೆ. ನಾನು ಇಷ್ಟು ಪ್ರೀತಿನ ಯಾವತ್ತೂ ನೋಡೇ ಇಲ್ಲ. ಇಷ್ಟು ಬಾಂಡಿಂಗು, ಒಂದು ಫ್ಯಾಮಿಲಿ ಇಷ್ಟು ಖುಷಿಯಾಗಿರೋದು. ನಾನು ಇಲ್ಲಿ ಬಂದಾಗ ಏನೇನೋ ಅನ್ಕೊಂಡೆ, ಯಾಕಾದ್ರೂ ಬಂದೆ ಅಂತ ಅನ್ಕೊಂಡೆ. ನಾನು ಎಷ್ಟೇ ಆಟಿಟ್ಯೂಡ್ ತೋರಿಸಿದ್ರು ನೀವು ಯಾರು ಬೇಜಾರು ಮಾಡ್ಕೊಳ್ದೆ ನನ್ನನ್ನು ಇಷ್ಟೊಂದು ಕೇರ್ ಮಾಡಿದ್ದೀರಾ. ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ನಿಮಗೆ ಸಾರಿ ಕೇಳಬೇಕು. ನಾನು ಹಾಗೆಲ್ಲ ನಡ್ಕೋಬಾರ್ದಾಗಿತ್ತು. ಏನ್ ಪುಟ್ಟ ನೀನು ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರ? ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿ ಯಾವತ್ತಾರು ಬೇಜಾರು ಮಾಡ್ಕೊಳ್ತಾರ? ನಾನು ಈ 4 ಜನ ಮಕ್ಕಳ ಜೊತೆಗೆ ನೀನೇ ಒಬ್ಳು ಮಗಳಿದ್ದ ಹಾಗೆ. ನಾವು ಯಾಕಮ್ಮ ಬೇಜಾರು ಮಾಡ್ಕೊಳ್ಳೋಣ? ನೀನು ಈ ಮನೆ ಮಗಳೇ. ನಮ್ಮನ್ನ ಬೇರೆಯವರು ಅಂತ ತಿಳ್ಕೊಬೇಡಿ. ಇದು ನಿಮ್ಮನೇನೆ. ಎಷ್ಟು ದಿನ ಬೇಕಾದ್ರೂ ಆರಾಮಾಗಿರ್ಬೋದು. ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನಿದೆ? ನಾವು ತಿನ್ನೋದ್ರಲ್ಲಿ ನಿನಗೂ ಸ್ವಲ್ಪ ಕೊಡ್ತೀವಿ. ಮನುಷ್ಯನಿಗಾಗ್ಬೇಕು, ಅದೇ ಅಲ್ವಾ ಮನುಷ್ಯತ್ವ ಅಂದ್ರೆ. ಇನ್ಮೇಲೆ ನಿಂಗೆ ಏನ್ ಬೇಕಿದ್ರು ನನ್ನ ಕೇಳು. ಇವ್ರು ಯಾರಾದ್ರೂ ನಿನ್ಗೆ ತೊಂದರೆ ಕೊಟ್ರೆ ನನಗೆ ಹೇಳು, ಸರಿಯಾಗಿ ಮಾಡ್ತೀನಿ. ಹೇಳ್ಪುಟ್ಟ, ಜ್ವರ ಬಂದು ಸುಸ್ತಾಗಿ ನಾಲ್ಗೆ ಎಲ್ಲ ಕೆಟ್ಟೋಗಿರುತ್ತೆ.